ಎಲ್ಲ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ಗಳು ಅಂತ ಏನಿರ್ತವೆ, BPCL, HPCL, IOCL ಮತ್ತು ಒಂದು ಪ್ರೈವೇಟ್ ಒಂದಿದೆ ನಮ್ಮಲ್ಲಿ ಸಿಟಿಗೆಲ್ಲ ಕೊಡೋದು, ಈ ಆಟೋ ಗ್ಯಾಸು. ಆ ಮ್ಯಾನೇಜರ್ಸ್ಗಳನ್ನ, ಸೇಲ್ಸ್ ಮ್ಯಾನೇಜರ್ಸ್ನ ಮೀಟಿಂಗ್ ಕರೆದಿದ್ದೀನಿ. ಅದಲ್ಲದೆ ನಮ್ಮ ಹಾಸ್ಟೆಲ್ಲಿನ ಪರಿಸ್ಥಿತಿ ಏನಿದೆ, ಹಾಸ್ಟೆಲ್ ಶಾರ್ಟೇಜ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಅವಲೋಕನ ಮಾಡೋದಕ್ಕೆ ಸಂಜೆ 5:30 ಕರೆದಿದ್ದೀನಿ. ಅದಕ್ಕೆ ಕರೆದ ನಂತರ ನನಗೊಂದು ಪೊಸಿಷನ್ ಗೊತ್ತಾಗ್ತದೆ. ಆಮೇಲೆ ನಾನು ತಮಗೆ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಹೆಚ್ಚಿನ ಬೆಲೆಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು. ಸೊ ಅದು ಇನ್ನೂ ನನಗೇನು ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು. ಸೊ ಆ ಥರ ಏನಾದರೂ ನಾವು ಕೇಸ್ ಬುಕ್ ಮಾಡ್ತೀವಿ, ಅದು ಮಾಡೋಕ್ಕೆ ಬರೋದಿಲ್ಲ. ಅವ್ರ ಗ್ಯಾಸ್ ಏಜೆನ್ಸಿ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡ್ಬೋದು, ನಿಯಮಗಳಲ್ಲಿ ಅನುಕೂಲ ಇದಿದೆ. ಬಟ್ ಆದರೆ ನಾವು ಅವ್ರ ಗಮನಕ್ಕೆ ತರಬೇಕು. ಇವ್ರ ಆಯಿಲ್ ಕಂಪ್ನಿಗಳ ಮುಖಾಂತರ ನಾವು ತಿಳಿಸಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಕ್ರಮ ಕೈಗೊಳ್ತೀವಿ. ನನಗೆ ಅತಿ ಮುಖ್ಯವಾಗಿ ಈಗ ಹಾಕಬೇಕಾಗಿರೋದು ಹಾಸ್ಟೆಲ್ಗಳಲ್ರಿ. ಯಾಕೆಂದರೆ ಈಗ ಮಕ್ಕಳದು ಎಕ್ಸಾಮ್ಸ್ ನಡೀತಾ ಇದೆ, PUC ಎಕ್ಸಾಮ್ ನಡೀತಾ ಇದೆ ಮತ್ತು SLC ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿ ಏನು ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಸೊ ಸಂಜೆ ನಾವು ಸಭೆ ಮಾಡಿದ ತಕ್ಷಣ ನಾನು ತಮಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಏನಿದೆ.